ಅಂತ ಹೇಳಿ. ಸೊ ಕೃಷ್ಣಮೂರ್ತಿ ಅಪ್ಪ ಅವ್ರದ್ದು ರಿಪೋರ್ಟ್ಸ್ ಹೇಳ್ತಾ ಇದ್ವಿ. ಸೊ ABI ಟೆಸ್ಟ್ ಅಲ್ಲಿ ಇದು 16ನೇ ತಾರೀಕು ಚೆಕ್ ಮಾಡಿದಂತ ಡೇಟ್ ಇದೆ ನೋಡಿ. ಸೊ ಅವಾಗ ಬಂದ್ಬಿಟ್ಟು ಅವಾಗ ಬಂದು ಲಂಗ್ಸ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿ ಬಂತು. ಕಾಫ್ ಎಲ್ಲ ಜಾಸ್ತಿ ಇತ್ತು, ತುಂಬಾ ಹುಷಾರಿಲ್ಲ, ಟೈರ್ಡ್ನೆಸ್ ಜಾಸ್ತಿ ಇದೆ ಅನ್ನೋದ್ರ ಬಗ್ಗೆ ಹೇಳಿದ್ರು. ಸೊ ಈ ರಿಪೋರ್ಟ್ ಬರ್ಬೇಕಾದ್ರೆ ಈ ತರ ನಾನ್ ಕಂಟಿನ್ಯೂ ಥೆರಪಿಯಲ್ಲಿ ಇದ್ದೀನಿ ಆದ್ರೂ ಬಂತಲ್ಲಮ್ಮ ಅಂತ ಹೇಳಿ. ಸೊ ವಾಟರ್ ಇನ್ಫೆಕ್ಷನ್ಸ್ ಇಂದ ಹೊರಗಡೆ ಹೋಗಿದ ಒಂದು ಪ್ರಾಬ್ಲಮ್ ಇಂದಾನೆ ಆಗಿರುವಂತದ್ದು. ಇದನ್ನೇ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಕಂಟಿನ್ಯೂ ಆಗಿ ಥೆರಪಿ ತಗೊಳ್ಳಿ, ಇಲ್ಲೂ ಒಂದ್ಸಲ ತಗೊಳ್ಳಿ, 2 ಟೈಮ್ಸ್ ಮನೇಲಿ ಒಂದ್ಸಲ ತಗೊಳ್ಳಿ, ಮತ್ತೆ ಥೆರಪಿಯಲ್ಲಿ ಕರೆಕ್ಟ್ ಆಗಿ ತಗೊಳ್ಬೇಕಾದ್ರೆ ಯೂಸ್ಫುಲ್ ಜಾಸ್ತಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ವಿ. ಜೊತೆಲಿ ನೈಟ್ ಥೆರಪಿ ಬಗ್ಗೆನೂ ಹೇಳಿದ್ವಿ. ಇದೇ 2 ವಾರದಲ್ಲಿ ಅಪ್ಪನ ರಿಸಲ್ಟ್ ಬಂದು ಹೇಗಿದೆ. ಸೊ ಇವಾಗ ಅಪ್ಪನ ರಿಸಲ್ಟ್ಸ್ ಅಪ್ಪ ಈ ಕಡೆ ಇದೆ ನೋಡಿ. ಸೊ ನಿಮ್ಮ ರಿಪೋರ್ಟ್ಸ್ ನೋಡಿ, 2ನೇ ತಾರೀಕು 7ನೇ ತಿಂಗಳಲ್ಲಿ ಚೆಕ್ ಮಾಡಿರುವಂತ ಒಂದು ರಿಪೋರ್ಟ್ಸ್. ಇವಾಗ ABI ಟೆಸ್ಟ್ ಮಾಡ್ಬೇಕಾದ್ರೆ ಸೊ 1.0ಗೆ ಬಂದಿದೆ ಅಂತ ಹೇಳಿದ್ರೆ ನಾರ್ಮಲ್ ಕಂಡೀಷನ್ಗೆ ಬಂದಿದೆ. ಅಪ್ಪ ಈ ನಾರ್ಮಲ್ ಕಂಡೀಷನ್ಗೆ ಬಂದಾಗ ಈಗ ನಾ ಹೇಳಿದೆ ಅಲ್ವಾ ನಿಮ್ಗೆ ಟೈರ್ಡ್ನೆಸ್ ಇತ್ತು, ಕೆಮ್ಮಿತ್ತು ಅಂತ ಹೇಳಿ, ನಿಮಗೆ ಏನ್ ಅನ್ಸಿದೆ? ಯಾವ ರೀತಿ ನೀವೆಲ್ಲ ಥೆರಪಿನ ತಗೊಂಡು ನಿಮ್ಗೆ ಅಷ್ಟು ಬೆನಿಫಿಟ್ಸ್ ಆಯ್ತು ಅನ್ಸುತ್ತೆ? ನನಗೆ ಬಹಳಷ್ಟು ಇದು ಏನೋ ಒಂಥರ ಲೇಜಿನೆಸ್ಸು ಮತ್ತು ಕೆಮ್ಮು ಜಾಸ್ತಿ ಇತ್ತು. ಲಂಗ್ಸ್ ಎಲ್ಲ ಒಂಥರ ವಾಯ್ಸ್ ಬರೋದು, ವಾಯ್ಸ್ ಬರ್ತಾ ಇತ್ತು. ಅದು ನಾವು ಡಾಕ್ಟರ್ ಹೇಳಿದಾಗ ಕರೆಕ್ಟ್ ಇದು ಲಂಗ್ಸ್ ಇದಿದೆ, ಪ್ರಾಬ್ಲಮ್ ಇದೆ, ಮಾತ್ರೆ ತಗೊಳ್ಳಿ ಅಂತ ಹೇಳ್ತಾ ಇದ್ರು. ನಾನೇನು ಮಾಡಿದೆ, ಈ ಸೆರಾಕೇರಿಗೆ ಬಂದು ಈ ಮ್ಯಾಟ್ ಮೇಲೆ ಬೆಡ್ ಮೇಲೆ ಥೆರಪಿ ತಗೊಂಡ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಕಾಣ್ತಾ ಇತ್ತು. ಆಮೇಲೆ ನಂತರದಲ್ಲಿ ನಾನೇನು ಮಾಡಿದೆ, ಮನೆಯಲ್ಲಿ ಬೆಡ್ ಇದ್ರಿದ್ದ ಬೆಡ್ ಮೇಲೆ ಮಲ್ಕೊಂಡು ಸೆರಾಕೇರ್ ಬೆಡ್ ಜೆಡ್ ಬೆಡ್ ಮೇಲೆ ಮಲ್ಕೊಂಡಿದ್ದೆ. ರಾತ್ರಿ ಎಲ್ಲ ನಾನು ಥೆರಪಿ ತಗೊಂಡೆ. ಅದು 40 ಪಾಯಿಂಟ್ಗೆ ಫಿಕ್ಸ್ ಮಾಡಿಬಿಟ್ಟು ರಾತ್ರಿ ಎಲ್ಲ ನಾನು ಥೆರಪಿ ತಗೊಂಡಾಗ ಅದು ಆಮೇಲೆ ಕ್ರಮೇಣ ಕಡಿಮೆ ಆಗೋಯ್ತು. ಈಗ ನೋಡಿದ್ರೆ ABI ಟೆಸ್ಟ್ ಮಾಡಿದಾಗ ತಿರ್ಗ ಮತ್ತೆ ಯಾವತ್ತು ಮಾಡಿದ್ದಾರೆ ಅಂತ 2ನೇ ತಾರೀಕು ಮಾಡಿದ್ರು. ಮೊನ್ನೆ 2ನೇ ತಾರೀಕು ನೋಡಿದಾಗ ನನಗೆ ಕ್ಲಿಯರ್ ಆಗುತ್ತೆ. ಸೊ 2 ವೀಕ್ಸ್ ಅಲ್ಲಿ ನೀವು 2 ವೀಕ್ಸ್ ಅಲ್ಲಿ ಸ್ವಲ್ಪ ಹೆಲ್ತಿ ಆಗಿದೆ. ಈಗ ಎನರ್ಜಿ ಆಗು ಇದೆ. ಈಗ ಕೆಮ್ಮಿಲ್ಲ, ಅದು ಒಂಥರ ಲೇಜಿನೆಸ್ ಇಲ್ಲ. ಇಲ್ಲಿ ಓಡಾಡ್ಕೊಂಡು ಈ ತರ ಖುಷಿಯಾಗಿ ಸ್ಪೀಚ್ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಹಾಡು ಹೇಳ್ತೀನಿ, ಎಲ್ಲ ಮಾಡ್ಕೊಂಡು ಚೆನ್ನಾಗಿದ್ದೀನಿ. ಈಗ ತೊಂದರೆ ಇಲ್ಲ. ಸೊ ABI ನ ಟೆಸ್ಟ್ ಬಂದು ವಿತಿನ್ 2 ವೀಕ್ಸ್ ಅಲ್ಲಿ ರಿಸಲ್ಟ್ ಬಂದಿದೆ. ಚೆನ್ನಾಗಿ ಬಂತು, ತುಂಬಾನೇ ಖುಷಿ ಆಗ್ತಿದೆ. ಸೊ ಥ್ಯಾಂಕ್ ಯು. ಇದೇ ತರ ಎಲ್ಲರಿಗೂ ಕೂಡ ABI ಟೆಸ್ಟ್ ಮಾಡಿಸಿ ಮಿಸ್ ಮಾಡ್ಬೇಡಿ. ಇದು ಪಕ್ಕಾ ರಿಸಲ್ಟ್ ಬರುತ್ತೆ.